ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಮ್ಮು ಶೀತ ನೆಗಡಿಗೆ ಮನೆಮದ್ದಾಗಿರ್ತಕ್ಕಂತಹ ಸಾಂಬಾರು ಸೊಪ್ಪು ಅಥವಾ ದೊಡ್ಡಪತ್ರೆ ಎಲೆಯಿಂದ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಸೊಪ್ಪನ್ನು ತೆಗೆದುಕೊಂಡು ಹೋಗಿ ನೋಡೋಣ. ಇಷ್ಟು ಸಾಕು, ಭಾಳ ಬೇಡ. ದೋಸೆಗೆ ಈ ಚಟ್ನಿ ಮಾಡ್ತಾ ಇರೋದು ನಾನು. ಹಿಟ್ಟು ನೋಡಿ ಹೇಗೆ ಒದಗಿ ಬಂದಿದೆ, ಪುಣ್ಯಕ್ಕೆ ಕೆಳಗೆ ಚೆಲ್ಲಿಲ್ಲ. ಸೊ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಟು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಕಾದಿದ್ದೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕಿ ಕೆಂಪಾಗೋ ತನಕ ಹುರ್ಕೊಂಡು, ಆಮೇಲೆ ಬೆಳ್ಳುಳ್ಳಿ, ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಬೆಳ್ಳುಳ್ಳಿಯನ್ನು. ನಾನಿಲ್ಲಿ ಒಣಮೆಣಸು ತೆಗೆದುಕೊಂಡಿದ್ದೀನಿ. ಹಸಿಮೆಣಸು ಹಾಕಿದರೆ ಟೇಸ್ಟ್ ಆಗುತ್ತೆ. ನಾವು ಹಸಿಮೆಣಸು ತಿನ್ನೋದಿಲ್ಲ, ಹಾಗಾಗಿ ಜೀರಿಗೆ, ಒಣಮೆಣಸು, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ಇದು ಖಾರವಾಗಿದ್ದರೆ ಚಟ್ನಿ ರುಚಿಯಾಗಿರುತ್ತೆ. ಬೇಕಂತಂದರೆ ಒಂದು 4 ಮೆಣಸಿನ್ಕಾಳು ಕೂಡ ಹಾಕ್ಬೋದು. ನಾವು ಖಾರ ಕಡಿಮೆ ತಿನ್ನೋದು, ಹಾಗಾಗಿ ನಾನು 2 ಮೆಣಸು ಹಾಕಿದ್ದೀನಿ. ಸೊ ಎಲೆಯನ್ನು ಹಾಕ್ಕೊಂಡು ಎಲೆ ಹಸಿ ವಾಸನೆ ಹೋಗೋ ಥರ ಏನು ಮಾಡಿ ಅಂದರೆ ಚೆಂದಂಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೇರಿಸಬೇಕು. ಸೊ ಈ ರೀತಿ ಎಲ್ಲ ಸೇರಿಸಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಬೇಕು, ಇಲ್ಲ ಅಂದರೆ ಟೇಸ್ಟ್ ಆಗೋಲ್ಲ ಚಟ್ನಿ. ಸೊ ಈ ರೀತಿ ಎಲ್ಲ ಬೆಂದ ಮೇಲೆ ಆಫ್ ಮಾಡಿ ಕಾಯಿ ತುರಿ ಅಥವಾ ಕಾಯಿ ಹೋಳು ಫ್ರೆಶ್ ಆಗಿ ಹಸಿ ಕಾಯಿಂದ ಹೋಳು ಮಾಡ್ಕೊಂಡಿದ್ದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಸೊಪ್ಪನ್ನು ಜಾಸ್ತಿ ಬೇಕಾದರೂ ಕೂಡ ಹಾಕ್ಕೋಬೋದು, ಆದರೆ ಅತಿ ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಹುರಿದಿರೋ ಮಸಾಲೆಯನ್ನೆಲ್ಲ ಹಾಕಿ ರುಬ್ಬಿದರೆ ಚಟ್ನಿ ಏನಾಯಿತು ಅಂತ ಹೇಳಿದ್ರೆ ರೆಡಿ ಆಯಿತು. ತುಂಬ ಟೇಸ್ಟ್. ಶೀತ ಕೆಮ್ಮು ನೆಗಡಿ ಆದಾಗ, ಬಾಯಿ ರುಚಿ ಇಲ್ಲದೆ ಇದ್ದಾಗ ಇದನ್ನು ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಬರೀ ಅನ್ನಕ್ಕೂ ಕೂಡ ಕಲಸ್ಕೊಂಡು ಈ ಚಟ್ನಿಯನ್ನು ತಿನ್ಬೋದು. ನಾನಿಲ್ಲಿ ಬೆಳಿಗ್ಗೆ ಈಗಾಗಲೇ ಹೇಳಿದ ಹಾಗೆ ದೋಸೆಗೆ ಈ ಚಟ್ನಿಯನ್ನು ರೆಡಿ ಮಾಡ್ತಾಯಿದ್ದೇನೆ. ಸಖತ್ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚಟ್ನಿ ರೆಸಿಪಿ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಆರೋಗ್ಯಕರ ಮತ್ತು ಔಷಧೀಯ ಗುಣಗಳಿರೋದ್ರಿಂದ ಈ ಸೊಪ್ಪಿನ ಚಟ್ನಿ ಮತ್ತು ತೆಳ್ಳಗೆ ಸಾರು ಮಾಡ್ತಾರೆ, ಅದು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಇದು ಬಜ್ಜಿ ಕೂಡ ಮಾಡ್ತಾರೆ ಎಲೆಯಿಂದ. ನೋಡಿ, ದೋಸೆ ಹಿಟ್ಟು ಜಾಸ್ತಿ ಹುದಿಗೆ ಬಂದಿದ್ದಕ್ಕೆ ತೆಳ್ಳಗೆ ದೋಸೆ ಹಾಕೋದಕ್ಕೆ ಸರಿಯಾಗಲಿಲ್ಲ.